ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸಾಹಿತ್ಯ. ಇದು ನನ್ನ ಚಾನಲ್ ಲೈಫ್ ಆಫ್ ಸಾಹಿತ್ಯ. ಇವತ್ತಿನ ವ್ಲಾಗಿಗೆ ಎಲ್ಲರಿಗೂ ಸ್ವಾಗತನ ಕೊಡ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಇಡೀ ಫ್ಯಾಮಿಲಿನೇ ಇಷ್ಟು ಚೆನ್ನಾಗಿ ರೆಡಿಯಾಗಿ ಎಲ್ಲಿಗೆ ಹೊರಡ್ತಾ ಇದ್ದೀವಿ ಅಂತ ನೀವು ಗೆಸ್ ಮಾಡ್ತಾ ಇರಿ. ನಾನು ಮುಂದೆ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಟೈಟಲ್ಲು ತಮ್ಲೈನ್ ನೋಡಿ ನಿಮಗೆ ಗೊತ್ತಾಗಿರ್ಬೋದು ನಾನೇನು ಅದನ್ನು ಸರ್ಪ್ರೈಸಾಗಿ ಇಡಬೇಕು ಅನ್ನೋದು ಏನಿಲ್ಲ. ಬಟ್ ಇವಾಗ ಫಂಕ್ಷನ್ ನಡೆಯೋ ಜಾಗ ಬಂದುಬಿಟ್ಟು ಮೂಡಿಗೆರೆಯಲ್ಲಿ ನಡೆದಿದ್ದು. ಹಾಗೆ ಇದು ಸಂಡೇ ಫಂಕ್ಷನ್ ಆಗಿದ್ದು. ಬಟ್ 2 ಡೇಸ್ ಡಿಲೇ ಆಯಿತು ವಿಡಿಯೋ ಅಪ್ಲೋಡ್ ಆಗೋಕ್ಕೆ. ಊರ ಕಡೆ ಹೆವಿ ಚಳಿ ಇತ್ತಲ್ವ, ನನಗೆ ಹುಷಾರಿರಲಿಲ್ಲ, ಐಶುಗೂ ಹುಷಾರಿರಲಿಲ್ಲ. ಅದನ್ನು ಸುಧಾರಿಸ್ಕೊಂಡು ವಿಡಿಯೋ ಸ್ವಲ್ಪ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು ಒಂದು 2 ಡೇಸ್ ಡಿಲೇ ಇತ್ತು. ಇನ್ನೊಂದು ಬೇರೆ ಐಶು ಸ್ಕೂಲಿಗೆ ಹೋಗ್ತಾ ಇದ್ದಾಳೆ. ನಮ್ಮದು ರುಟೀನ್ ಎಲ್ಲ ಚೇಂಜ್ ಆಗಿದೆ, ಅದಕ್ಕೆ ಅಡ್ಜಸ್ಟ್ ಆಗೋಕ್ಕೂ ಒಂದು 2 ಡೇಸ್ ಬೇಕಾಯಿತು. ಅಣ್ಣಗೆ ಸಿಕ್ಕಾಪಟ್ಟೆ ರೇಗಿಸ್ತಾ ಇದ್ದೀವಿ. ಸಿಕ್ಕಿದ್ದೆ ಚಾನ್ಸು ಮದುವೆ ಮುಗಿಯೋ ತನಕ ಎಷ್ಟು ಬೇಕೋ ಅಷ್ಟು ರೇಗಿಸ್ಕೋಬೋದು, ಆಮೇಲೆ ಈ ಚಾನ್ಸ್ ಸಿಗಲ್ವಲ್ಲ, ಹಾಗಾಗಿ. ಆದರೆ ಈ ಕಡೆ ದೊಡ್ಡವರು ಎಲ್ಲದು ಎಂಗೇಜ್ಮೆಂಟಿಗೆ ಏನೆಲ್ಲ ಬೇಕು ನೋಡಿ ಅದನ್ನೆಲ್ಲ ಪ್ರಿಪೇರ್ ಮಾಡಿ ಇಡ್ತಾಯಿದ್ರು. ನಾನು ಬರೋಷ್ಟೊತ್ತಿಗೆ ನಮ್ಮ ಅತ್ತೆ ಕೂಡ ಒಂದು ಕೂತಾಗಿತ್ತು. ಅದಕ್ಕೆ ನನಗಿಂತನೂ ಸಣ್ಣವರು. ನಾನು ಇನ್ನೂ ಅದಕ್ಕೆ ಅಂತ ಕರೆಯೋಕ್ಕೆ ಸ್ಟಾರ್ಟ್ ಮಾಡಿಲ್ಲ, ನೋಡೋಣ ಮುಂದೆ ಏನು ಕರೆಯೋದು ಅಂತ. ಅವರೇ ನನ್ನನ್ನು ಅಕ್ಕ ಅಂತ ಕರೀತಾರೆ. ಎಂಗೇಜ್ಮೆಂಟ್ ಕೂಡ ಹುಡುಗಿ ಮನೇಲೇ ಆಗಿದ್ದು. ಸೊ ಇವಾಗ ಶಾಸ್ತ್ರ ಬಂದು ನಮ್ಮ ಕಡೆಯಿಂದ ಸೀರೆ ಎಲ್ಲ ಕೊಡೋಕ್ಕಿರುತ್ತಲ್ವ, ಹುಡುಗನ ಕಡೆ ಮನೆಯಿಂದ ಅದನ್ನು ಕೊಡೋ ಶಾಸ್ತ್ರನ ಮಾಡ್ತಾ ಇದ್ದಾರೆ. ಅಂದರೆ ಒಬ್ಬರೇ ಹುಡುಗಿನ ಮಾತ್ರ ಕೂರಿಸಿ ಅದನ್ನು ಒಬ್ರಿಗೆ ಆರತಿ ಎಲ್ಲ ಮಾಡಬಾರ್ದು ಅಂತ ಅಂದ್ಬಿಟ್ಟು ಇನ್ನೊಬ್ರು ಇರಲಿ ಅಂತ ಹೇಳಿದ್ದಕ್ಕೆ ನಮ್ಮ ಐಶು ಓಡೋ ಕೂತ್ಕೊಂಡ್ಬಿಟ್ಲು. ಅವಳಿಗೂ ಒಂಥರ ಸಿಕ್ಕಾಪಟ್ಟೆ ಇಂಟ್ರೆಸ್ಟು, ಹಾಗಾಗಿ ಸುಮ್ಮನೆ ಕೂತಿರ್ತಾಳೆ. ಪಾಪ ನಮ್ಮ ಐಶು ನೋಡಿ ಅವಳ ತಲೆ ಮೇಲೆ ಹೂ ಮುಡ್ಕೊಂಡಿದ್ದು ನೋಡಿ, ರೋಸು ನಾನು ನೋಡೇ ಇಲ್ಲ. ಪಾಪ ಫೋಟೋದಲ್ಲೆಲ್ಲ ಹಾಗೆ ಬಂದಿರುತ್ತೆ. ಅವಳು ದೊಡ್ಡವಳಾದ್ಮೇಲೆ ನೋಡಿದಾಗ ಅವಳಿಗೆ ಒಂಥರ ನಗು ಬಂದಂಗೆ ಆಗ್ಬೋದು. ಕ್ರೇಜಿ ಅನಿಸ್ತು. ಇವಾಗ ನಮ್ಮ ಅಣ್ಣನ ಸರದಿ. ನಮ್ಮ ಅಣ್ಣನ ಜೊತೆ ಕೂತ್ಕೊಳ್ಳೋಕ್ಕೆ ನಮ್ಮ ದೊಡ್ಡಣ್ಣನ ಮಗ ಇವನು ವಸಿಷ್ಠ ಅಂತ, ವೇಣಣ್ಣನ ಮಗ ವಸಿಷ್ಠ ಅಂತ. ಸೊ ಅವನನ್ನು ಕೂರಿಸಾಯಿತು. ಸೊ ಇವಾಗ ಹುಡುಗಿ ಮನೆಯಿಂದ ಅವ್ರೇನು ಉಡುಗೊರೆ ತಂದಿರ್ತಾರೆ ಅದನ್ನು ನಮ್ಮ ಅಣ್ಣಗೆ ಕೊಡ್ತಾ ಇದ್ದಾರೆ. ಇವಾಗ ಅವರಿಬ್ಬರು ಹೋಗಿ ಡ್ರೆಸ್ ಚೇಂಜ್ ಬರಬೇಕು. ನಮ್ಮ ಅಣ್ಣಗ ಹೆದ್ರು ಪುಕ್ಲ ಅಂತಲೇ ಅನ್ಬೋದು. ಸಿಕ್ಕಾಪಟ್ಟೆ ಭಯ ಆಗ್ತಿತ್ತಂತೆ, ಯಾಕೆ ಅಂತ ಅವನಿಗೆ ಗೊತ್ತಿಲ್ಲ. ಒಂಥರ ನರ್ವಸ್ ಆಗ್ತದೆ, ಎಲ್ಲರ ಮುಂದೆ ನನಗೆ ಒಂಥರ ನಾಚಿಕೆ ಆದಂಗೆ ಆಗ್ತಿದೆ ಅಂತ. ಸೊ ಅವನು ಮೂಡಿಗೆರೆ ಹತ್ತತ್ರ ಬರೋದಾಗಲೇ ಸ್ಟಾರ್ಟ್ ಮಾಡಿದ್ದ, ಅಯ್ಯೋ ನಂಗೆ ಒಂಥರ ಎಂಗೇಜ್ಮೆಂಟ್ ಬೇಡಿತ್ತು, ನಂಗೆ ಒಂಥರ ಭಯ ಆಗ್ತಿದೆ ಅಂತ ಅಂದ್ಬಿಟ್ಟು. ಅಷ್ಟು ಅವನು ಸ್ವಲ್ಪ ನರ್ವಸ್ ಆಗಿಬಿಟ್ಟಿದ್ದ. ಆಮೇಲೆ ಸರಿ ಆಯಿತು. ಸ್ಟಾರ್ಟಿಂಗ್ ಎಲ್ಲರಿಗೂ ಹಾಗೆ ಅನಿಸುತ್ತೆ, ಎಲ್ಲರ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಅಲ್ಲ ಎಲ್ಲರಿಗೂ, ಆವಾಗ ಹಂಗಂತ ಅನಿಸತ್ತೆ. ಅವನಿಗೆ ತಮಾಷೆ ಎಲ್ಲ ಮಾಡಿಕೊಂಡು ಈ ಕಡೆ ನಾವು ಫೋಟೋಶೂಟ್ ಎಲ್ಲ ಮಾಡ್ತಾಯಿದ್ವಿ. ನಮ್ಮ ಐಶುದು ಫ್ರೀ ಡ್ಯಾನ್ಸ್ ಶೋ ನಡೀತಾ ಇತ್ತು. ಎಲ್ಲಿ ಹೋದರೂ ಅವಳದೊಂದು ಫ್ರೀ ಡ್ಯಾನ್ಸ್ ಶೋ ಇದ್ದೇ ಇರುತ್ತೆ. ಮಕ್ಕಳೇ ಬೆಸ್ಟ್, ಯಾವುದೇ ಚಿಂತೆ ಇಲ್ಲ. ಅವ್ರು ಮಾತಾಡಿಲ್ಲ, ಅವ್ರು ಕರೆದಿಲ್ಲ, ಅದು ಇದು ಅಂತ ಏನೂ ಟೆನ್ಷನ್ ಇಲ್ಲ. ಕರೀದಿದ್ರು ಬೇಜಾರಿಲ್ಲ, ನಾನೇ ಬರ್ತೀನಿ ಅಂತ ಹೋಗ್ತಾರೆ. ಮಾತಾಡಿಲ್ಲ ಅಂದರೂ ಪರವಾಗಿಲ್ಲ, ಇವರೇ ಹೋಗಿ ಮಾತಾಡ್ತಾರೆ. ಮಕ್ಕಳಾಗಿರೋದೇ ಬೆಸ್ಟ್ ಅಂತ ನನಗನ್ಸುತ್ತಪ್ಪ. ಇವಾಗ ನಮ್ಮ ಹುಡುಗಿ ಏನು ಸೀರೆ ಅಂದರೆ ಡ್ರೆಸ್ ಚೇಂಜ್ ಮಾಡ್ಕೊಂಬಂದರು. ಇವಾಗ ಇವರಿಗೆ ಆರತಿ ಎಲ್ಲ ಮಾಡೋ ಒಂದು ಶಾಸ್ತ್ರ ನಡೆಯುತ್ತೆ. ಇವಾಗಲೂ ನಮ್ಮ ಐಶು ಅವರ ಅತ್ತೆ ಜೊತೆನೇ ಕೂತ್ಕೊಂಡಿದ್ದಾಳೆ. ಅವರಿಬ್ಬರು ಕ್ಲೋಸ್ ಇದ್ದಾರೆ, ಅಂದರೆ ಅದಕ್ಕೆ ನಮ್ಮ ಹತ್ರ ಎಲ್ಲ ಚೆನ್ನಾಗಿ ಮಾತಾಡಿಕೊಂಡು ಕ್ಲೋಸ್ ಇದ್ದಾರೆ. ಸೊ ಟಚ್ಚಲ್ಲಿ ಇರ್ತಾರೆ. ಹಾಗಾಗಿ ನಮಗೆ ಹೊಸ ಹುಡುಗಿ ಅಂತ ಏನು ಅನಿಸ್ಲಿಲ್ಲ, ಯಾವಾಗಲೂ ಮಾತಾಡೋದ್ರಿಂದ. ಇವಾಗ ನಮ್ಮ ಗಾಯತ್ರತ್ತೆ ಮತ್ತು ಹುಡುಗನ ಅಕ್ಕ ಬೃಂದಕ್ಕ, ನಮ್ಮ ಅಕ್ಕ ಇಬ್ಬರು ಅವರಿಗೆ ಆರತಿನ ಮಾಡ್ತಾ ಇದ್ದಾರೆ. ಏನೇ ಸ್ಮಾಲ್ ಫಂಕ್ಷನ್ ಆಗಲಿ ಅಥವಾ ನಮ್ಮ ಮನೇಲಿ ದೊಡ್ಡ ಫಂಕ್ಷನ್ ಆದರೂ ನಾವು ಗಾಯತ್ರತ್ತೆಯನ್ನು ಕರೀದೇ ಇರೋದೇ ಇಲ್ಲ. ನಮ್ಮ ಫೇವ್ರೆಟ್ ಅತ್ತೆ ಅಂತಲೇ ಅನ್ಬೋದು. ಸೊ ನಮ್ಮ ಗಾಯತ್ರತ್ತೆಗೊಂದು ಇನ್ವಿಟೇಷನ್ ನಮ್ಮ ಮನೆಯಿಂದ ಹೋಗೇ ಹೋಗುತ್ತೆ. ಸೊ ಅವರು ಖುಷಿಯಿಂದನೇ ಬರ್ತಾರೆ. ನಮ್ಮ ಅತ್ತೆನೇ ಈ ಶಾಸ್ತ್ರ ಮಾಡಿದ್ದು ನಮಗೆಲ್ಲರಿಗೂ ಖುಷಿ ಅಂತ ಅನ್ನಿಸ್ತು. ಎಂಗೇಜ್ಮೆಂಟ್ ಫಂಕ್ಷನ್ ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿ ನಡೀತು. ಡೆಕೋರೇಷನ್ನು ಕೂಡ ತುಂಬ ಚೆನ್ನಾಗಿತ್ತು. ಸಿಂಪ್ಲಿ ಸೂಪರ್ಬ್ ಅಂತಲೇ ಅನ್ಬೋದು. ಎಂಗೇಜ್ಮೆಂಟ್ ಪ್ರೋಗ್ರಾಮ್ ನಮ್ಮ ಹುಡುಗಿ ಮನೇಲಿ ನಡೆದಿದ್ದರಿಂದ ಫುಲ್ ಅರೇಂಜ್ಮೆಂಟ್ ಅವ್ರದ್ದೇ ಆಗಿತ್ತು. ಸಿಕ್ಕಾಪಟ್ಟೆ ಚೆನ್ನಾಗಿ, ಏನೂ ಪ್ರಾಬ್ಲಮ್ ಇಲ್ಲದೆ ತುಂಬ ಚೆನ್ನಾಗಿ ಫಂಕ್ಷನ್ನ ಮಾಡಿ ಕೊಟ್ಟರು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ನಮ್ಮ ಅಣ್ಣನ ಎಂಗೇಜ್ಮೆಂಟು ಇಷ್ಟು ಚೆನ್ನಾಗಿ ನಡೆದಿದ್ದು. ಅದಕ್ಕೆ ಹುಡುಗಿ ಮನೆಯವ್ರಿಗೆ ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ
ವೆಲ್ಕಮ್ ಡ್ರಿಂಕ್ ಆಗಿರ್ಬೋದು, ಡೆಕೋರೇಷನ್ ಆಗಿರ್ಬೋದು, ಊಟ ಆಗಿರ್ಬೋದು, ಅವ್ರು ಉಪಚಾರ ಮಾಡಿದ ರೀತಿ ಆಗಿರ್ಬೋದು, ಎಲ್ಲದೂ ನಮಗೆ ಖುಷಿ ತಂತು ಅಂತಲೇ ಅನ್ಬೋದು. ಎಂಗೇಜ್ಮೆಂಟ್ ಕೂಡ ಒಂಥರ ಸಡನ್ನಾಗಿ ಫಿಕ್ಸ್ ಆಗಿದ್ದು, ಜಾಸ್ತಿ ಟೈಮ್ ಇರಲಿಲ್ಲ. 2 ವೀಕ್ಸ 1 ವೀಕ್ ಅಷ್ಟೇ ಅವರಿಗೆ ಟೈಮ್ ಸಿಕ್ಕಿದ್ದು. ಅದರಲ್ಲೇ ಇಷ್ಟು ಚೆನ್ನಾಗಿ ಎಂಗೇಜ್ಮೆಂಟ್ ಫಂಕ್ಷನ್ ಮಾಡಿದಾರಲ್ವಾ, ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅರೇಂಜ್ಮೆಂಟ್ ಎಲ್ಲ ಸೂಪರ್ಬ್ ಅಂತಲೇ ಅನ್ಬೋದು. ಇವಾಗ ನಮ್ಮ ಅಣ್ಣಗೆ ಶಾಸ್ತ್ರ ಮಾಡ್ತಾ ಇದ್ದಾರೆ ಹುಡುಗಿ ಮನೆಯವರು. ಸೊ ನಮ್ಮ ಅಣ್ಣಗೆ ಒಂಥರ ಪುಕ್ಕುನೇ, ಅವನಿಗೆ ಎಂಗೇಜ್ಮೆಂಟ್ ಒಂದು ಅರ್ಧ ಮುಕ್ಕಾಲು ಆಗೋ ತನಕನೂ ಒಂಥರ ನರ್ವಸ್ ಆಗ್ತಿತ್ತು. ಬಟ್ ಅವನು ಮತ್ತು ನಮ್ಮ ವೇಣಣ್ಣ ಇದ್ದಾರಲ್ಲ, ಅವರೇ ಇಬ್ಬರು ಸ್ವಲ್ಪ ಎಲ್ಲರ ಜೊತೆ ಮಾತಾಡೋಕ್ಕಾಗಿರ್ಬೋದು, ಜಾಲಿ ಪರ್ಸನ್ಸ್ ಅವರಿಬ್ಬರು. ಬಟ್ ಇವತ್ತು ಅಣ್ಣನೇ ಇಷ್ಟು ಹೆದರ್ತಾ ಇದ್ದಾನೆ ಅಂದರೆ ನನಗೊಂಥರ ಯಾಕಣ ಅಂತ ಎಷ್ಟು ಸತಿ ಕೇಳಿದ್ದೀನಿ, ಬಟ್ ಅವನಿಗೆ ಆನ್ಸರ್ ಇಲ್ಲ. ಎಲ್ಲರಿಗೂ ಇದೇ ಮಿಕ್ಸ್ಡ್ ಫೀಲಿಂಗೇ ಆಗುತ್ತೆ. ಇವಾಗ ಹುಡುಗ ಹುಡುಗಿನ ಒಟ್ಟಿಗೆ ಕೂರಿಸಾಯ್ತು, ಇನ್ನು ಎಂಗೇಜ್ಮೆಂಟ್ ರಿಂಗ್ ಎಕ್ಸ್ಚೇಂಜ್ ಮಾಡೋದು ಅದೆಲ್ಲ ಇದೆ. ಏನಂದರೆ ವಿಡಿಯೋ ಸ್ವಲ್ಪ ಶೇಕ್ ಆಗ್ತಾ ಇದೆ, ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ಯಾಕೆಂದರೆ ಒಂಥರ ಮಾತಾಡೋ ಖುಷೀಲಿ, ಅವನಿಗೆ ಕಾಲು ಎಳೆಯೋ ಖುಷೀಲಿ ಒಂಥರ ವಿಡಿಯೋ ಆ್ಯಂಗಲ್ ನೆಟ್ಟಿಗೆ ಇಟ್ಕೊಂಡಿಲ್ಲ. ಮತ್ತು ಕೆಲವೊಂದಷ್ಟು ವಿಡಿಯೋ ನನ್ನ ಹಸ್ಬೆಂಡ್ ಮಾಡಿದ್ದು. ಸೊ ಹಾಗಾಗಿ ನಾನು ಶೇಕ್ ಮಾಡಿದ್ದೀನಿ ವಿಡಿಯೋ, ಅವರು ಶೇಕ್ ಮಾಡಿದ್ದಾರೆ. ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ. ಜೊತೆಗೆ ನಮ್ಮ ನವ ಜೋಡಿಗಳು ಯಾವ ಥರ ಕಾಣಿಸ್ತಾ ಇದ್ದಾರೆ, ಜೋಡಿ ಯಾವ ಥರ ಇದೆ ಅಂತ ಪ್ಲೀಸ್ ನಿಮ್ಮ ಅನಿಸಿಕೆ ಕಮೆಂಟ್ನ ನನ್ನ ಕಮೆಂಟ್ ಬಾಕ್ಸಲ್ಲಿ ನೀವು ತಿಳಿಸ್ಬೋದು. ಇವಾಗ ಫಲತಾಂಬೂಲ ಎಕ್ಸ್ಚೇಂಜ್ ಆಗ್ತಾ ಇದೆ. ಸೊ ಅಫಿಷಿಯಲಿ ಒಪ್ಕೊಂಡೇ ಇದ್ದಾರೆ ಎರಡೂ ಫ್ಯಾಮಿಲಿನೂ. ಸೊ ಸಿಕ್ಕಾಪಟ್ಟೆ ಖುಷಿಯಾದ ಕ್ಷಣಗಳು. ಇವಾಗ ಪತ್ರಿಕೆ ಓದೋ ಸಮಯ ಬಂತು. ಶ್ರೀ ವಿಜಯ ಯುದಯ ಶಾಲಿವಾನ ಶಕ ವರ್ಷ 1949ನೇ ಪರಾಭವ ನಾಮ ಸಂವತ್ಸರದ ಚೈತ್ರ ಮಾಸ ಕೃಷ್ಣ ಪಕ್ಷ ಷಷ್ಠಿಯ 2026 ಬೆಳಿಗ್ಗೆ 12 ಗಂಟೆಗೆ ಸಲ್ಲುವ ಮಿಥುನ ಲಗ್ನ ಶುಭಾಂಶದಲ್ಲಿ ಮುನ್ನೂರ್ಪಾಲ್ ಮಂಚಾಡಿ ಶ್ರೀಮತಿ ವಸುಂಧರ ಮತ್ತು ಶ್ರೀ ಶಶಿಧರ ಇವರ ಜ್ಯೇಷ್ಠ ಪುತ್ರ ಚೀರ ಕಾರ್ತಿಕ್ MS ಮತ್ತು ಮೂಡಿಗೆರೆ ಬಾಪುನಗರ ಶ್ರೀಮತಿ ವಸಂತ ಮತ್ತು ಸಿಂಚನ ಶೇಖರ್ ಇವರ ವಿವಾಹ ಮಹೋತ್ಸವವನ್ನು ಶ್ರೀ ಸರ್ವಸಿದ್ಧಿ ಕುಮಾರ ಸಭಾಭವನ ಹಳುವಳ್ಳಿಯಲ್ಲಿ ನಡೆಸಲು ಗುರುಹಿರಿಯರು ನಿಶ್ಚಯಿಸುತ್ತಾರೆ. ಶ್ರೀ ಗುರು ದೇವತಾನುಗ್ರಹದಿಂದ ನೆರವೇರುವ ಈ ಶುಭ ಸಮಾರಂಭಕ್ಕೆ ತಾವುಗಳು ಕುಟುಂಬ ಸಮೇತರಾಗಿ ಆಗಮಿಸಿ ನಮ್ಮ ಯಥೋಚಿತ ಸತ್ಕಾರವನ್ನು ಸ್ವೀಕರಿಸಿ ವಧುವರನ್ನು ಆಶೀರ್ವದಿಸಬೇಕಾಗಿ ಕೋರುವ ತಮ್ಮ ಆಗಮನಾಭಿಲಾಷಿಗಳು ಶ್ರೀಮತಿ ವಸುಂಧರ, ಶ್ರೀ MG ಶಶಿಧರ ಮತ್ತು ಮಂಚಾಡಿ ಕುಟುಂಬಸ್ಥರು, ಶ್ರೀಮತಿ ಶಾರದಮ್ಮ ಮತ್ತು ಕುಟುಂಬದವರು ಮೂಡಿಗೆರೆ. ಇಲ್ಲಿಗೆ ಬಂದಂತ ಇವ್ರು ನಿಮ್ ನೆಂಟರೆಲ್ಲ ಇರಲ್ಲ, ಅವರಿಗೆಲ್ಲ ಇದೇ ಹೇಳಿಕೆ. ಯಾಕಂದ್ರೆ ನೆಂಟರ ಮನೆಗೆಲ್ಲ ಅವ್ರು ಮತ್ತೆ ಬರೋದಲ್ಲ, ಇಲ್ಲಿಗೆ ಬಂದಿರ್ತಾರೆ. ಉಳಿಕೆ ನೆಂಟರೆಲ್ಲ ಇದಾರಲ್ಲ, ಎಲ್ಲರೂ ಬರ್ಬೇಕು ಅಂತ ಇವ್ರ ಮನೆಗೆ, ನಿಮ್ ಹತ್ರದವ್ರ ಮನೆಗೆಲ್ಲ ಬರ್ತಾರೆ ಕರೆಯಕ್ಕೆ. ಎಲ್ಲ ನಿಮ್ ನೆಂಟರು ನಿಮ್ಮ ಮಿತ್ರರೆಲ್ಲ ಸೇರಿದಾರಲ್ಲ, ಅವಾಗ ಮತ್ತೆ ಪುನಃ ಅವ್ರಿಗೆ ಕರೆಯಕ್ಕಾಗಲ್ಲ. ಇವತ್ತೇ ಕರೆದಿದ್ದಾರೆ, ಎಲ್ಲರೂ ಬನ್ನಿ ಅಂತ. ಯಾವಾಗ ಮದುವೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇಲ್ಲ, ಸ್ವಲ್ಪ ಸಸ್ಪೆನ್ಸ್ ಆಗಿರಲಿ, ಊರವರಿಗೆಲ್ಲ ಗೊತ್ತಾಗುತ್ತೆ. ಬಟ್ ನಿಮಗೆ ನಾನು ಅವ್ನ ಮದುವೆ ವ್ಲಾಗ್ನು ನಾನು ಮಾಡೇ ಮಾಡ್ತೀನಿ. ಇವಾಗ ಎಂಗೇಜ್ಮೆಂಟ್ ರಿಂಗ್ ಹಾಕ್ಕೊಳ್ಳೋ ಟೈಮ್. ಸೊ ಬನ್ನಿ ನೋಡೋಣ ಯಾವ ಥರ ಇದೆ ಅಂತ. ಯಾರು ಕಿರ್ಚ್ಲೇ ಇಲ್ಲ. ಅಣ್ಣ ಅಣ್ಣ ಇಲ್ಲೋಡ ಚೂರು ಈಗ ತಿರುಗಿ ಕಾಣಿಸ್ತಿದೆ. ಓಕೆ ಇಲ್ಲೋಡಿ ಇಲ್ಲೋಡಿ ಬ್ರೋ. ಕಂಗ್ರ್ಯಾಚುಲೇಷನ್ ಜಾನು. ಮಂಡಿ ಊರ್ ಕೊಡ್ಬೇಕು. ನೀವೊಂದ್ ಸ್ವಲ್ಪ ಇಲ್ಲ ಈ ಕಡೆ ಬಾ, ಸ್ಟೇಜ್ ದೊಡ್ಡ ಮಾಡ್ಕೊಡ್ತೀನಿ. ಎಷ್ಟು ಬೇಕು ಬನ್ನಿ ಬನ್ನಿ. ಇದು ಡೈಲಾಗ್ ಸುದೀಪ್ ಡೈಲಾಗ್ ಅಣ್ಣ, ಡೈಲಾಗ್ ಹೇಳ್ಬೇಕು. ನೀವ್ ಇಸ್ಕೊಳ್ಳೇಬೇಡಿ, ಅವನು ಹೇಳ್ದೆ. ಏನು ಅಣ್ಣ ಏನ? ಇಲ್ಲ ಇಲ್ಲ ಇಲ್ಲ, ಕೂತ್ಕೊಳ್ಳಿ, ಫೋಟೋ ಸಿಕ್ಕಿಲ್ಲ. ಕೇಳಿಸುತ್ತೆ ಹೇಳಿ ಫೋಟೋದಲ್ಲ. ಇಲ್ಲಿ ವಿಡಿಯೋ ಮಾಡ್ತಾ ಇದೀನಿ, ಹೇಳೋಣ. ಪ್ರೈಸ್ ಕೊಡ್ತೀನಿ.
ಮೊದಲನೇ ಹೇಳಿ ಮೊದಲನೇ ಪ್ರೈಸ್ ಹಿಂಗೆ ನಮ್ಮ ಅಣ್ಣನ ಎಂಗೇಜ್ಮೆಂಟ್ ನಡೀತಾ ಇದೆ. ಸಿಕ್ಕಾಪಟ್ಟೆ ಫನ್ ಇತ್ತು. ತುಂಬ ಗಜಿಬಿಜಿ ಆಗುತ್ತೆ. ಮತ್ತು ನಾನು ಮಾತಾಡೋ ಜೋಶಲ್ಲಿ ನನ್ನ ಕ್ಯಾಮ್ರಾ ಮಾತ್ರ ಹೆವಿ ಚೆಕ್ ಮಾಡಿದ್ದೀನಿ. ಎಲ್ಲರೂ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವಾಗ ಫೋಟೋಶೂಟ್ ಕಾರ್ಯಕ್ರಮ. ಸೊ ಅವ್ರ ಅಣ್ಣನ ಅಪ್ಪ ಅಮ್ಮನ ಜೊತೆ ಆಯಿತು, ಇವಾಗ ಅಕ್ಕನ ಜೊತೆ, ಮತ್ತು ನಮ್ಮ ಕಡೆಯಿಂದ ಯಾರೆಲ್ಲ ಬಂದಿದ್ದೀರಾ ಅವ್ರ ಜೊತೆ. ಇದು ಹುಡುಗಿ ದೊಡ್ಡಮ್ಮ ಅವರ ಫ್ಯಾಮಿಲಿ. ಇದೊಂದೇ ಮಾತ್ರ ನಾನು ತೆಗೆದಿದ್ದು. ಹುಡುಗಿ ಮನೆ ಕಡೆದು ಫೋಟೋಶೂಟಿನ ನಾನು ಯಾವುದೂ ವಿಡಿಯೋ ಮಾಡ್ಕೊಂಡಿಲ್ಲ. ಯಾಕೆ ಅಂತಂದರೆ ಸೊ ಅವರಿಗೆ ಕಂಫರ್ಟಬಲ್ ಇರುತ್ತೋ ಇಲ್ವೋ ಅಂತ ನನಗೆ ಗೊತ್ತಿಲ್ಲ. ಹಾಗೆ ನಾನು ಕೇಳಲಿಲ್ಲ ನಾನು ವಿಡಿಯೋ ಮಾಡಿ ಯೂಟ್ಯೂಬಿಗೆ ಅಪ್ಲೋಡ್ ಮಾಡ್ಬೋದಾ ಅಂತ. ಹಾಗಾಗಿ ನಾನು ವಿಡಿಯೋ ಮಾಡಿಲ್ಲ. ನಮ್ಮ ಕಡೆಯವರಾದರೆ ನನಗೆ ಏನೂ ಹೇಳಲ್ಲ ಅಂತ ಒಂದು ಭರವಸೆ. ಹಾಗಾಗಿ ನಮ್ಮ ಕಡೆಯವ್ರದ್ದು ವಿಡಿಯೋನ ಮಾಡ್ಕೊಂಡಿದ್ದೀನಿ. ಸೊ ಯಾರೆಲ್ಲ ಬಂದಿದ್ದೀರಾ, ನಾವು ಯಾರನ್ನ ಕರೆದಿದ್ದೀರಾ ಅವರೆಲ್ಲರೂ ಬಂದಿದ್ದೀರಾ, ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತೀನಿ. ನೀವೆಲ್ಲ ಬಂದಿದ್ದು ನಮಗೆ ತುಂಬ ಖುಷಿ ಆಯಿತು. ಪ್ರಸನ್ನಣ್ಣ, ಅಮೃತತ್ಗೆ, ರಾಧಣ್ಣ, ಮೇನಕತ್ಗೆ, ಪ್ರತೀಕ್ಷಾ, ನವ್ಯತ್ಗೆ, ಹರ್ಷಣ್ಣ ಎಲ್ಲರೂ. ಮತ್ತೆಲ್ಲ ನಾವು ಮನೆಯವರೇ ಇದ್ದಿದ್ದು. ನಮ್ಮ ಮನೆಯವರಿಗೆ ಥ್ಯಾಂಕ್ ಯು ಬೇಡ ಅನಿಸುತ್ತೆ. ಬಟ್ ನಾನು ದೊಡ್ಡಮ್ಮನ ಮಿಸ್ ಮಾಡ್ಕೋತಾ ಇದ್ವಿ ಆ ಟೈಮಲ್ಲಿ. ಯಾಕೆಂದರೆ ಮಾಗುಂಡಿ ದೊಡ್ಡಮ್ಮ ಯಾವಾಗಲೂ ನಮ್ಮ ಮನೇಲಿ ಫಂಕ್ಷನ್ ಆದರೆ ಇರ್ತಿದ್ರು. ಬಟ್ ಅವ್ರಿಗೆ ಒಂದು ಸ್ವಲ್ಪ ಹುಷಾರಿಲ್ಲದ ಕಾರಣ ಈ ಸತಿ ಫಂಕ್ಷನ್ ಅಟೆಂಡ್ ಮಾಡೋಕ್ಕಾಗಲಿಲ್ಲ. ಮದುವೆಗೆ ಬೇಗ ಹುಷಾರಾಗಿ ಮದುವೆಗೆ ತಪ್ಪಿಸ್ಲೇಬೇಡಿ, ಒಂದು ವಾರ ಮುಂಚೆನೇ ಬನ್ನಿ ಅಂತ ನಾನು ದೊಡ್ಡಮ್ಮಗೆ ಹೇಳ್ತೀನಿ ಈ ವಿಡಿಯೋ ಮೂಲಕ. ಅಣ್ಣಂದು ಅತ್ತಿಗೆದು ಹೊರಗಡೆ ಫೋಟೋಶೂಟ್ ಆಗ್ತಾ ಇತ್ತು. ಸೊ ನಮ್ಮ ವೇಣಣ್ಣ ಕರೆದ್ಬಿಟ್ಟು ಬನ್ನಿ ಟೀಸ್ ಮಾಡೋಣ, ಅವರಿಗೆ ಒಂದು ಸ್ವಲ್ಪ ಕಾಲು ಎಳೆಯೋಣ ಅಂತ ಹೇಳಿದ್ರು. ಹಾಗಾಗಿ ನಮ್ಮ ಗ್ಯಾಂಗ್ ಎಲ್ಲ ಹೋಗಿ ಅವ್ರಿಗೆ ಇವಾಗ ಅವ್ರು ಅತ್ತಿಗೆ ಲಿಫ್ಟ್ ಮಾಡಲೇಬೇಕು, ಒಂದು ರೌಂಡ್ ಸುತ್ತು ಹಾಗೆ ಹೀಗೆ ಅಂತ ಹೇಳ್ತಾ ಇದ್ವಿ. ಅವ್ರಿಗೊಂದು ನಾಚಿಕೆ ಬೇರೆ ಇಬ್ಬರಿಗೂ. ಬಟ್ ನಾವು ಬಿಡಬೇಕೆ ಅಂತೂ ಇಂತೂ ನಮ್ಮ ಅಣ್ಣ ಅತ್ತಿಗೆನ ಲಿಫ್ಟ್ ಮಾಡೇ ಬಿಟ್ಟರು. ಸೊ ಎಷ್ಟು ಸತಿ ಒಂದು 2-3 ಸತಿ ಸರಿ ಬಂದಿಲ್ಲ, ಫೋಟೋ ಬಂದಿಲ್ಲ, ವೀಡಿಯೋ ಆನ್ ಆಗಿಲ್ಲ, ಹಾಗೆ ಹಿಂಗೆ ಅಂತ ಅಣ್ಣನ ಅಷ್ಟಿಷ್ಟಲ್ಲ ರೋಸ್ಟ್ ಮಾಡಿದ್ದು. ಸೊ ಈ ಥರ ಫನ್ನಿ ಮೂಮೆಂಟ್, ಈ ಥರ ಏನೋ ಎಂಜಾಯ್ಮೆಂಟೇ ಒಂಥರ ಫಂಕ್ಷನ್ ಚಂದ ಅಂತ ಅನ್ಬೋದು, ಖುಷಿ ಅಂತ ಅನಿಸ್ಬೋದು. ಟೈಮ್ ಹೆಂಗೆ ಹೋಗುತ್ತೆ ಅನ್ನೋದೇ ನಮಗೆ ಗೊತ್ತಿಲ್ಲ. ಊಟದ್ದು, ನಿದ್ರೆದು, ಮನೆಗೆ ವಾಪಸ್ ಹೋಗಬೇಕು ಬೆಂಗಳೂರಿಗೆ ಅನ್ನೋದು ಯಾವುದು ತಲೆಯಲ್ಲೇ ಇರಲ್ಲ. ಬರೀ ಏನು ಫನ್ನಿ ಮೂಮೆಂಟ್ನ ಅಥವಾ ಆ ವೈಬ್ನ ಎಂಜಾಯ್ ಮಾಡೋದೇ ನಮ್ದಾಗಿರುತ್ತೆ. ಫೈನಲಿ ಕೇಕ್ ಕಟ್ಟಿಂಗ್ ಸೆಲೆಬ್ರೇಷನ್ ನಡೀತಾ ಇದೆ. ಕೇಕ್ ಕಟ್ ಮಾಡದೇ ಇದ್ದರೆ ಅದೊಂಥರ ಇನ್ಕಂಪ್ಲೀಟ್ ಥರ ಅನಿಸುತ್ತಲ್ವ. ಇವಾಗ ಕೇಕ್ ಕಟ್ಟಿಂಗ್ ಸೆಲೆಬ್ರೇಷನ್ ಆಗ್ತಾ ಇದೆ. ನೀವು ಯಾವುದೇ ಮನೆ ಫಂಕ್ಷನಿಗೆ ಹೋಗಿ ಅಲ್ಪ ಸ್ವಲ್ಪ ಕೊಂಕು ಮಾತಾಡೋರು ಇದ್ದೇ ಇರ್ತಾರೆ. ಎಲ್ಲ ಫಂಕ್ಷನಿಗೂ ಎಲ್ಲರನ್ನೂ ಕರೆದೇ ಫಂಕ್ಷನ್ ಮಾಡಬೇಕು ಅಂತ ಇರಲ್ಲ. ಕೆಲವು ಸತಿ ಟೈಮ್ ಹಾಗಿರುತ್ತೆ, ಸಿಚುವೇಶನ್ ಹಾಗಿರುತ್ತೆ. 2 ಫ್ಯಾಮಿಲಿ ಯಾವ ಥರ ಡಿಸ್ಕಷನ್ ಮಾಡಿ ಈ ಥರನೇ ಫಂಕ್ಷನ್ ಮಾಡೋಣ ಅಂದಾಗ ಹಾಗೆ ಒಪ್ಕೊಂಡಿರ್ತಾರೆ. ಸೊ ಎಲ್ಲರನ್ನೂ ಕರೆಯೋಕ್ಕಾಗಲ್ಲ. ಆ್ಯಂಡ್ ಫಂಕ್ಷನ್ ನಡೆಯೋ ಜಾಗ ಕೂಡ ದೂರ ಇದ್ದರೆ ಎಲ್ಲರಿಗೂ ಬರೋಕ್ಕೂ ಕಷ್ಟ ಆಗುತ್ತೆ. ಆ್ಯಂಡ್ ಡ್ರೈವಿಂಗು ಕೆಲವರಿಗೆ ಅಷ್ಟೆಷ್ಟು ದೂರ ಮಾಡೋಕ್ಕೆ ಕಷ್ಟ ಆಗ್ಬೋದು. ಸೊ ಇದೆಲ್ಲ ನಾನಾ ಕಾರಣ ಇರುತ್ತೆ. ಆ್ಯಂಡ್ ನಮಗೆ ಸಿಂಪಲ್ ಆಗಿ ನಮ್ಮ ಮನೆಯವ್ರು ಮಾತ್ರ ಇದ್ದು ಎಂಗೇಜ್ಮೆಂಟ್ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾ ಇರೋದು. ನಮ್ಮ ಊರಲ್ಲೂ ಎಲ್ಲರಿಗೂ ಖುಷಿಯಾಗಿದೆ. ದೊಡ್ಡಮ್ಮನ ಸ್ಟೇಟಸ್ಸಿಗೆಲ್ಲ ಒಳ್ಳೊಳ್ಳೆ ಕಮೆಂಟ್ ಎಲ್ಲ ಮಾಡಿದ್ದಾರೆ. ಮದುವೆಗೆ ಎಲ್ಲರನ್ನೂ ಕರಿತೀವಿ, ಎಲ್ಲರೂ ಖುಷಿಯಿಂದ ಬಂದು ನಮ್ಮ ಅಣ್ಣ ಅತ್ತಿಗೆಗೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ. ಮಾತಾಡಿದ್ರಲ್ಲಿ ಆಗಿರ್ಬೋದು ಅಥವಾ ವಿಡಿಯೋದಲ್ಲಿ ಏನಾದರೂ ಬೇಜಾರಾದರೆ ವಿಡಿಯೋದಲ್ಲಿ ಇದ್ದವರಿಗೆ ಪ್ಲೀಸ್ ಅವರಿಗೆ ಸಾರಿ ಕೇಳ್ತೀನಿ. ಏನಾದರೂ ನಿಮಗೆ ವಿಡಿಯೋದಲ್ಲಿ ಬರೋಕ್ಕೆ ಇಷ್ಟ ಆಗಿರಲಿಲ್ಲ ಅಥವಾ ವಿಡಿಯೋ ಆ್ಯಂಗಲ್ ತೆಗೆದಿದ್ದು ಸರಿ ಆಗಲಿಲ್ಲ ಅಂತ ನಿಮ್ಗೆ ಅನಿಸಿದ್ರೆ ನನಗೆ ಡೈರೆಕ್ಟಾಗಿ ಹೇಳಿ. ನಾನು ನೆಕ್ಸ್ಟ್ ಟೈಮ್ ಅದನ್ನು ಸರಿಪಡಿಸ್ಕೊತೀನಿ. ವಿಡಿಯೋದಲ್ಲಿ ಇದ್ದವ್ರಿಗೆ ಮಾತ್ರ ನಾನು ಹೇಳ್ತಾ ಇರೋದು. ಸೊ ಇವಾಗ ನಮ್ಮ ಅಣ್ಣನ ಎಂಗೇಜ್ಮೆಂಟ್ ಮುಗಿಸಿ ನಾವು ಬೆಂಗಳೂರಿಗೆ ಬಂದಾಯಿತು. ಇವತ್ತಿನ ಫಂಕ್ಷನ್ ಕೂಡ ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿ ನಡೀತು. ಸೊ ಈ ವಿಡಿಯೋ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಇನ್ನೊಂದು ವಿಷಯ, ನಮ್ಮ ಅಣ್ಣಗೆ ಅತ್ತಿಗೆಗೆ ಕಂಗ್ರ್ಯಾಚುಲೇಷನ್ ಅಂತ ಕಮೆಂಟ್ ಮಾಡಿ. ಹಾಗೆ ಜೋಡಿ ಯಾವ ಥರ ಇದೆ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ. ಸೊ ನಾನು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಎಲ್ಲರಿಗೂ ಬಾಯ್ ಬಾಯ್, ನಮಸ್ಕಾರ, ಟೇಕ್ ಕೇರ್. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಸಿಗುವ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಎಲ್ಲರಿಗೂ ಬಾಯ್ ಬಾಯ್, ನಮಸ್ಕಾರ.